ಭೀಮಾ ಅನ್ನುವಂಥ ಅನಾಮಿಕ ವ್ಯಕ್ತಿ ಧೈರ್ಯ ಮಾಡಿದ್ರು ಸರ್. ಸತ್ಯ ಹೊರಗೆ ಬರುವಂಥ ಎಲ್ಲ ಪ್ರಯತ್ನಗಳಾಗ್ತಾ ಇದ್ದಾವೆ. ಇದರ ನಡುವೆ ಭೀಮನಂತೆ ಒಬ್ಬೊಬ್ಬರಾಗಿ ಹೊರಗೆ ಬರ್ತಿರುವಂಥ ಪ್ರಸಂಗ ನಡೀತಾ ಇದೆ. ದೂರುದಾರರ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಾ ಹಾಗಾದರೆ? ಈಗ ಕೆಲವ್ರಿಗೆ ಧೈರ್ಯ ಬಂದಿದೆ, ಕೆಲವ್ರಿಗೂ ಸ್ಥಳೀಯರಿಗೆ ಯಾರೂ ಕಣ್ಣನ್ನು ಮುಚ್ಚಕ್ಕಾಗೋದಿಲ್ಲ. ಜನರಿಗೆ ವಿಷಯಗಳು ಗೊತ್ತಿದೆ, ಅಲ್ಲಿ ಅನ್ಯಾಯಗಳು ನಡೀತಿತ್ತು ಅಂದು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಕೆಲವು ಎದುರಿ ಹೊರಗೆ ಬಂದಿಲ್ಲ, ಈಗ ಹೊರಗೆ ಬರ್ತಾ ಇದ್ದಾರೆ. ಬಂದು ಅವ್ರಿಗೆ ಗೊತ್ತಿರೋದನ್ನು ಅವರು SITಗೆ ಹೇಳ್ಬೋದು. ಹೊಸ FIR ರಿಜಿಸ್ಟರ್ ಮಾಡುವ ಅಧಿಕಾರ ಸಿಟ್ಗೆ ಇಲ್ಲ, ಓನ್ಲಿ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅದು. ಮತ್ತು ಹೊಸ FIR ಯಾರಾಗಲೂ ಹೊಸ ವಿಷಯ ಗೊತ್ತಿದ್ದರೆ FIR ಮಾಡ್ಬೋದು. ಸೊ ಇದರಲ್ಲೇ ಎಲ್ಲ ತನಿಖೆ ಮಾಡಬೇಕಂದು ಏನಿಲ್ಲ. ಈಗ ಏನು ತನಿಖೆ ನಡೀತಾ ಇದೆ ಆ ಮೊಕದ್ದಮೆ ಕ್ರೈಮ್ ನಂಬರ್ 39/2025 ಅದೇನು ರೇಪ್ ಮರ್ಡರ್ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸೆಕ್ಷನ್ 211 BNS ಸೆಕ್ಷನಲ್ಲಿ ಅದು ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ಅಬೌಟ್ ದಿ ಇನ್ಫಾರ್ಮೇಷನ್. ಈಗ ಇದು ಎಂಟೈಯರ್ ಇನ್ವೆಸ್ಟಿಗೇಷನ್ ಏನು ನಡೀತಾ ಇದೆ ಅಂದರೆ ABCD ಅದರಲ್ಲೇ ಮುಗಿಸ್ಬಿಡ್ಬೋದು. ಈಗ 40-45 ವರ್ಷದಿಂದ 1979ನೇ ಇಸ್ವಿಯಿಂದಾನೇ ಈ ಥರ ಹೋರಾಟಗಳು ನಡೀತಾ ಬರ್ತಾ ಇದೆ. ಧರ್ಮಸ್ಥಳಕ್ಕೆ ಹೋರಾಟಗಳು ಹೊಸದಲ್ಲ, ಆರೋಪಗಳು ಹೊಸದಲ್ಲ, ಮೊಕದ್ದಮೆಗಳು ಹೊಸದಲ್ಲ, ತನಿಖೆಗಳು ಹೊಸದಲ್ಲ. ನ್ಯಾಯ ಕೇಳಿ ಹೋರಾಟ ಮಾಡೋದು, ಕಣ್ಣೀರು, ದುಃಖ, ಸೋಹ, ಭಯ, ಭೀತಿ, ಜಮೀನು, ಮನೆ, ಮಠ, ಅಂಗಡಿ, ಅಧಿಕಾರ, ಹಣ, ಐಷಾರಾಮಿ ಜೀವನ, ಸಣ್ಣ ಹುಡುಗಿಯರ ಲೈಫು, ಕೊಲೆ, ಮತ್ತು ಅತ್ಯಾಚಾರ, ಹಿಂಸಾಚಾರ, ಭ್ರಷ್ಟಾಚಾರ, ಆತ್ಮಹತ್ಯೆ, ಮೈಕ್ರೋ ಫೈನಾನ್ಸು, ಜಮೀನು ಬಿಟ್ಬಿಡೋದು, ಮನೆ ಮಠ ಬಿಟ್ಬಿಡೋದು, ಮನೆ ಖರೀದಿ ಮಾಡೋದ್ರಲ್ಲಿ, ಮನೆ ಮಾರಾಟ ಮಾಡೋದ್ರಲ್ಲಿ, ಜಮೀನು ಇಟ್ಕೊಂಡಿರೋದ್ರಲ್ಲಿ, ಜಮೀನು ಮಾರಾಟ ಮಾಡೋದ್ರಲ್ಲಿ, ಇದು ಎಲ್ಲನೂ 50-60 ವರ್ಷದಿಂದ ನಡೀತಾನೆ ಇದೆ. ಇದು 50-60 ವರ್ಷದ ಇಶ್ಯೂ ಮಾತ್ರ ಅಲ್ಲ. ಟಿಪ್ಪು ಸತ್ತ ನಂತರ ಕುಮಾರ ಹೆಗ್ಗಡೆ ಅವರಿಗೆ ಬ್ರಿಟಿಷ್ನವರು ಮುನ್ರೋ ಅನ್ನೋರು, ಅವರು ಮೈಸೂರು ಕಲೆಕ್ಟರ್, ಮೊಟ್ಟ ಮೊದಲು ಕಲೆಕ್ಟ್ರು, ಇವ್ರ ಕೈಯಲ್ಲಿ ಒಂದು 200 ಫೋರ್ಸನ್ನು ಬಿಡ್ತಾರೆ. ಇದು ಒಂದು 400-500 ವರ್ಷಗಳಿಂದ ನಡೀತಾ ಇರೋ ಗೊಂದಲಗಳು. ಪ್ರಾರಂಭದಲ್ಲಿ ಅದು ಬುದ್ಧಿಸ್ಟ್ ದೇವಸ್ಥಾನ, ತದನಂತರ ಅದು ಜೈನ ದೇವಸ್ಥಾನ, ತದನಂತರ ಅದು ಹಿಂದೂ ದೇವಸ್ಥಾನ, ಅಂದರೆ ಶಿವನ ದೇವಸ್ಥಾನ, ಶಿವಾಲಯ, ಧರ್ಮಸ್ಥಳ ಅಂದರೆ ಮಂಜುನಾಥ ಸ್ವಾಮಿ. ಇಡೀ ಯಾವ ಹಿಂದೂ ಇತಿಹಾಸದಲ್ಲಿ ಶ್ರುತಿ ಸ್ಮೃತಿಯಲ್ಲಿ ಮಂಜುನಾಥ ಸ್ವಾಮಿ ಅನ್ನೋ ಹೆಸರು ಇಲ್ಲ. ಅದರಿಂದ ಈ ಹಿನ್ನೆಲೆಯಲ್ಲಿ ಸುಮಾರು ನೋವು, ಸಾವು, ದುಃಖ ಸೇರೇ ಬೆಳೀತಾ ಇದೆ.